ಎನ್ಸಿಐಬಿ ಟೈಮ್ಸ್ಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ನನ್ನ ರಾಜಕೀಯ ಜೀವನದಲ್ಲಿ ಮಹತ್ವದ ಬದಲಾವಣೆಯಾಗಿದ್ದು ಚನ್ನಪಟ್ಟಣದಿಂದ. ಈಗ ಇಲ್ಲಿನ ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಹೊಸ ರಾಜಕೀಯ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕೆ ಬಂದಿದ್ದೇನೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದರು. ಕೆಂಗಲ್ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿಯಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದಂಥ ಅವರು, ರಾಮನ ಭಂಟ ಆಂಜನೇಯ ಸೇವೆಯ ಪ್ರತೀಕ. ಅದೇ ರೀತಿ ನಾನು ಕೂಡ ನಿಮ್ಮ ಸೇವೆ ಮಾಡೋದಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ. ಅತಿ ಚಿಕ್ಕ ವಯಸ್ಸಿಗೆ ಬಂಗಾರಪ್ಪ ಅವರ ಸಂಪುಟದಲ್ಲಿ ಮಂತ್ರಿಯಾಗಿದ್ದು ನಿಮ್ಮ ಆಶೀರ್ವಾದದಿಂದ. ಚನ್ನಪಟ್ಟಣದ ಮಹಾಜನತೆಯ ಆಶೀರ್ವಾದ ನನಗೆ ಬೇಕಾಗಿದೆ. ಜನರು ಪಕ್ಷಭೇದವನ್ನು ಮರೆತು ಸರ್ಕಾರದ ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನನ್ನ ಅಧಿಕಾರವನ್ನು ಚನ್ನಪಟ್ಟಣದ ಬದಲಾವಣೆಗೆ ಉಪಯೋಗಿಸಿಕೊಳ್ಬೇಕು. ನನ್ನ ತಮ್ಮ ಡಿ.ಕೆ. ಸುರೇಶ್ಗೆ ಸೋಲಾಗಿದೆ ಅಂದರೆ ನನ್ನಲ್ಲೇ ಏನೋ ನ್ಯೂನ್ಯತೆ ಇದೆ ಅಂತ ಹೇಳಿ ಕ್ಷೇತ್ರದ ಜನ ಅರ್ಥ ಮಾಡಿಸಿದ್ದಾರೆ. ನನಗೆ ಬುದ್ಧಿವಾದ ಹೇಳೋದಕ್ಕೆ ಜನರು ಈ ತೀರ್ಮಾನವನ್ನು ನೀಡಿದ್ದಾರೆ. ಇದನ್ನು ನಾನು ಕೂಡ ಅರ್ಥಕೊಂಡಿದ್ದೇನೆ. ಈ ವಿಚಾರದಲ್ಲಿ ನಾನು ಯಾರನ್ನೂ ಕೂಡ ದೂಷಣೆ ಮಾಡೋದಕ್ಕೆ ಹೋಗೋದಿಲ್ಲ. ಗೆದ್ದಿರುವಂತಹ ವ್ಯಕ್ತಿ ತುಂಬು ಹೃದಯದಿಂದ ಸುರೇಶ್ಗಿಂತ ಹೆಚ್ಚಿನ ಜನರ ಸೇವೆಯನ್ನು ಮಾಡಲಿ ಅಂತ ಹೇಳಿ ಶುಭ ಕೋರ್ತೇನೆ ಅಂತ ಹೇಳಿದರು. ಇನ್ನು ಇದೇ ವೇಳೆಯಲ್ಲಿ ಚನ್ನಪಟ್ಟಣದ ಚಾಮುಂಡೇಶ್ವರಿ ದೇವಸ್ಥಾನದ ಬಳಿಗೆ ತೆರಳಿ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇದಕ್ಕೂ ಮುನ್ನ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಡಿ.ಕೆ. ಶಿವಕುಮಾರ್ ಅವರಿಗೆ ಜೈಕಾರವನ್ನ ಕೂಗಿದ್ರು. ಚನ್ನಪಟ್ಟಣ ದೈವ ಮೂಲೆಯಲ್ಲಿದೆ ಅಂತನ್ನುವಂತಹ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿಮಗೆ ಸ್ಪರ್ಧೆ ಮಾಡಿ ಗೆದ್ದು ಸಿಎಂ ಆಗ್ತಾರೆ ಅಂತನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಒಂದೇ ದಿನ ಜಾಸ್ತಿ ಆಗೋಯ್ತದೆ. ಸುದೀರ್ಘವಾಗಿ ನೀವು ಅಧಿಕಾರವನ್ನು ನಡೆಸ್ಕೊಂಡು ಬಂದಿದ್ದೀರಿ ಸರ್. ಇವತ್ತು ಚನ್ನಪಟ್ಟಣದಲ್ಲಿ ಅಧಿಕಾರಿಗಳ ಸಭೆ ನಡೆಸಿದಿರಿ. ಕನಕಪುರಕ್ಕೂ ಚನ್ನಪಟ್ಟಣಕ್ಕೂ ವ್ಯತ್ಯಾಸ ಏನಾಗಿದೆ ಸರ್? ಅಭಿವೃದ್ಧಿ ದೃಷ್ಟಿಯಿಂದ ನಿಮಗೆ ಏನ್ ಮಾಹಿತಿ ಸಿಕ್ಕಿದೆ ಇವತ್ತು ಅಧಿಕಾರಿಗಳು? ಸರ್, ನೀವು ಸೈಟ್ ಕೊಟ್ಟಿಲ್ಲ, ಒಬ್ಬ ಮನೆ ಕೊಟ್ಟಿಲ್ಲ, ಒಬ್ಬ ಜಮೀನು ಕೊಟ್ಟಿಲ್ಲ. ನಾನು ಕೊಟ್ಟಿದ್ರೆ ಲೆಕ್ಕ ಹೇಳಿ, ನಿಮ್ಮ ಹತ್ರ ನಾನು ಲೆಕ್ಕ ಹೇಳಿ. ಅದಕ್ಕೆ ನಾನು ತೀರ್ಮಾನ ಮಾಡಿದೆ. ಜನಕ್ಕೆ ಕೇಳಿದೆ ಮೀಟಿಂಗಲ್ಲಿ ಏನರಪ್ಪ ಅಂತ. ಸರ್, ಮೊನ್ನೆ ಕುಮಾರಸ್ವಾಮಿ ಅವರು ಕೃತಜ್ಞತಾ ಸಭೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಡಿ.ಕೆ. ಬ್ರದರ್ಸ್ ಅವರು ಚನ್ನಪಟ್ಟಣ ಮೇಲೆ ಕಣ್ಣಿಟ್ಟಿದ್ದಾರೆ, ನೀವು ಎಚ್ಚರಿಕೆಯಿಂದಿರಿ. ಕರ್ನಾಟಕ ರಾಜ್ಯದ ಮೇಲೆ ನನ್ನ ಕಣ್ಣಿದೆ. ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಅಭಿವೃದ್ಧಿಗೆ ನಾವು ನಮ್ಮ ದೃಷ್ಟಿ ಇದೆ. ಪಕ್ಷದ ಅಧ್ಯಕ್ಷ ನಾನು. ಅಲ್ಲ, ಅವ್ರು ಹೇಳ್ತಾ ಇರೋದೇನಂತಂದ್ರೆ ಸರ್, ಮಂಡ್ಯ ಗಾಳಿ ಚನ್ನಪಟ್ಟಣದಲ್ಲಿ ಬೀಸ್ತಾ ಇದೆ. ಸೊ ಹಾಗಾಗಿ ಚನ್ನಪಟ್ಟಣದಲ್ಲಿ ಡಿ.ಕೆ. ಬ್ರದರ್ಸ್ ಅವರ ವಕ್ರದೃಷ್ಟಿ ಬಿದ್ದಿದೆ ಅನ್ನೋ ಮಾತ ನಾವು ಹೇಳ್ತಿರೋದು. ವಕ್ರದೃಷ್ಟಿ ಅನ್ನೋದು ಒಂದಷ್ಟು ಒಳ್ಳೇದು ಮಾತಾಡ್ತಾರೆ ಅಂತ 4 ಕ್ಷೇತ್ರಗಳಲ್ಲಿ ನೀವಿದ್ದೀರಿ ಸರ್. ಚನ್ನಪಟ್ಟಣ 4ನೇ ಕ್ಷೇತ್ರ. ಯಾವ ರೀತಿ ಸರ್ ಈ ಕ್ಷೇತ್ರನೂ ಕಾಂಗ್ರೆಸ್ ವಶ ಆಗುತ್ತಾ ಈ ಬೈ ಎಲೆಕ್ಷನ್ ಅಲ್ಲಿ? ಇಡೀ ಜಿಲ್ಲೆಯನ್ನ ಕಾಂಗ್ರೆಸ್ ಕಾಲ ತೀರ್ಮಾನ ಮಾಡ್ತೀವಿ ಸರ್. ಅಭಿವೃದ್ಧಿ ದೃಷ್ಟಿಯಿಂದನೂ ಕೂಡ ಒಂದು ಮಾತು ಹೇಳ್ತಾರೆ ಕುಮಾರಸ್ವಾಮಿ ಅವರು, ಕನಕಪುರದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ನೋಡಬಹುದು, ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈ ವಿಚಾರವಾಗಿ ಏನ್ ಹೇಳ್ತಾರೆ ಸರ್? ನಾನು ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಂದೇನು, ನಾನು ಏನು ಮಾಡೋದು ಬಂದೆ ಇಷ್ಟೇ. ನನಗೆ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಎನಿ. ನಿಮ್ಮ ಬಗ್ಗೆ ಬಹಳಷ್ಟು ಹೆಗ್ಗಳಿಕೆ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಲೋಕಸಭಾ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸೋಲಿನ ಪಡಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗಲೇ ತಯಾರಿ ಮಾಡ್ತಾ ಇದ್ದೀರಿ ಅಂತ. ಏನಿಲ್ಲ, ನಾವು ಪಾಠ ಕಲಿಸ್ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲ, ನಾವು ಹೊಸದಾಗಿ ಪಾಪ ಆಯ್ಕೆ ಆಗಿರೋರಿಗೆ ಸುರೇಶ್ಗಿನ್ನ ಚೆನ್ನಾಗಿ ಕೆಲಸ ಮಾಡಲಿ ಅಂತೇಳಿ ಸಹಕಾರ ಕೊಡಲಿಕ್ಕೆ ನಾನು ಬದ್ಧನಾಗಿದ್ದೆ. ಇಡೀ 8 ಕ್ಷೇತ್ರದಲ್ಲಿ ಸರ್, 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಅತಿ ಹೆಚ್ಚು ಅಂದ್ರೆ ನಿಮ್ಮ ಕೈ ಇರುವಂಥದ್ದು. ಬಟ್ ಈ ಕ್ಷೇತ್ರಕ್ಕೆ ನೀವು ವಶಪಡಿಸ್ಕೊಳ್ಳಿಕ್ಕೆ ಯಾವ ರೀತಿ ಎಲ್ಲ ಸ್ಟ್ರಾಟಜಿ ಮಾಡ್ತೀರಿ? ಬಂದಿದ್ದೀನಿ, ದೇವರೆಲ್ಲ ಕೈ ಮುಗಿದಿದ್ದೀನಿ. ಸಂಕಲ್ಪ ಏನಾದ್ರು ಮಾಡ್ಕೊಂಡ ಸರ್ ದೇವ್ರ ಹತ್ರೆಲ್ಲ ಕೈ ಮುಗಿದಿದ್ದೀನಿ. ಸರ್, ಕಾರ್ಯಕರ್ತರು ಅಪೇಕ್ಷೆ ಮಾಡ್ತಾ ಇದ್ದಾರೆ ತಾವೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐಬಿ ಟೈಮ್ಸ್, ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ.